ನಮಸ್ಕಾರ ಸ್ನೇಹಿತರೆ, ರುಕ್ಮಿಣಿ ವ್ಲಾಗ್ಗೆ ಸ್ವಾಗತ. ನೋಡ್ರಿ ಇಲ್ಲಿ ನಮ್ಮ ಮನೆಯಲ್ಲಿ ಮತ್ತೆ ಪೇರು ಹಣ್ಣು ಆಗಕ್ಕೆ ಶುರುವಾಗ್ಯಾವ. ಹಣ್ಣಾಗಿಲ್ಲಿನ ಇವು ಒಂದು 4 ಸಿಕ್ಕಿದ್ದು, ನೀನೊಂದು 2 ತಿಂದುಬಿಟ್ಟಿವಿ. ಸ್ವಲ್ಪ ಹಣ್ಣಿದ್ದು ಅವು. ಈಗ ಹಣ್ಣು ಆಗಿರಂಗಿಲ್ಲ, ಒಂದು ಸ್ವಲ್ಪ ಕಾಯಿನೂ ಇರಂಗಿಲ್ಲಲ್ರಿ. ಡಾರ್ ಅಂತಾರಲ್ಲ, ಅಂದ್ರೆ ಮಧ್ಯಮದೊಳಗೆ ಇರ್ತಾವಲ್ಲ ಇಂಥ ಹಣ್ಣು ಸಿಕ್ಕಾವೀಗ. ಇವತ್ತರಿಂದ ಒಂದು ಚಾಟ್ ಮಾಡೋದನ್ನ ಹೇಳ್ತೀನಿ. ಚಾಟ್ ಮಸಾಲ ಹಾಕಿ ಚಾಟ್ ಮಾಡೋದು ಹೇಗಂತ ನೋಡ್ಕೊಳ್ರಿ. ಇದು ಹಣ್ಣು ಇರ್ತದಲ್ರಿ, 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡಿಕೊಂಡು ಈ ತುರಿಯೋ ಮನೆಯೊಳಗೆ ಹಿಂಗೆ ತುರ್ಕೊಂಡು ಬಿಡ್ಬೇಕು. ಹಿಂಗೆ ನೋಡಿರಿ ಎಷ್ಟು ಚಂದ ಬೀಳ್ತದೆ ಇದು. ಮತ್ತು ಬೀಜನೂ ಇಲ್ಲಿ ಮ್ಯಾಲನ ಉಳಿತಾವ್ರಿ ಅವು. ತೋರಿಸ್ತೀನಂತ ನಿಮ್ಗೆ. ಬೀಜ ಬಿಡಿಸಿರ್ತಾವಲ್ರಿ, ತಿನ್ನೋಕ್ಕಾಗಂಗಿಲ್ಲ ಬೀಜನ. ನೋಡಿರಿ ಈ ರೀತಿಯಾಗಿ ಬೀಜ ಉಳಿತಾವೆ ಮ್ಯಾಲೆ. ಇಲ್ಲಿದೆ ನೋಡಿರಿ, ಈ ರೀತಿಯಾಗಿ ಬೀಜ ಉಳಿತದೆ. ಇದನ್ನು ಕಡೆ ಇಟ್ಕೊಂಡ್ಬಿಡ್ಬೇಕು. ಈಗ ಸ್ವಲ್ಪ ಬಿರುಸಿದ್ದು ಅಂತಂದ್ರೆ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಇದು ಬಿರುಸನು ಹಾಗೆ ತಿನ್ನೋಕ್ಕಾಗಂಗಿಲ್ಲಲ್ರಿ. ಸಣ್ಣ ಮಕ್ಕಳೇನೋ ತಿಂತಾರೆ ಕಡ್ದು. ಈ ಬೀಜನೂ ಬಿರುಸಿರ್ತಾವೆ ಇವು. ಬೀಜ ಎಲ್ಲರಿಗೂ ಇದು ದಿನ ಒಂದು ಪೇರು ಹಣ್ಣು ತಿಂದ್ರೆ ಚಲೋನ ಅಂತ್ರಿ. ಇದು ನೋಡಿರಿ ಎಷ್ಟು ಚಂದ ಬೀಳ್ತದೆ, ಎಸಳಾಗಿ. ಈ ರೀತಿಯಾಗಿ ಎಲ್ಲನೂ ಹೆಚ್ಕೊಂಡು ತೊಗೋತೀನಿ ನಾನು. 2 ಕಾಯಿ ಐತಿ ನೋಡಿರಿ. ಬೀಜ ಹೆಂಗೆ ಮ್ಯಾಲೆ ಬಂದದ್ದು ನೋಡಿಲ್ಲ. ಮೊದಲಿಗಿನ ಸ್ವಲ್ಪ ಹೆಚ್ಕೊಂಡಿದ್ದೆ ನಾನು. ಈ ರೀತಿಯಾಗಿ ಬೀಜ ಮ್ಯಾಲೇನೆ ಉಳಿತದೆ. ಬೀಜ ಪ್ರತಿಯೊಬ್ಬರಿಗೂ ಬಿರುಸಿವು. ಈಗಂತಂದ್ರೆ ಎಲ್ಲರಿಗೂ ಹಲ್ಲು ನೋವು ಇರ್ತದಲ್ರಿ. ಈ ಬೀಜನ ಕಡ್ದು ತಿನ್ನೋಕ್ಕಾಗಂಗಿಲ್ಲ. ಈ ರೀತಿಯಾಗಿ ಬೀಜ ಮ್ಯಾಲೆ ಬರ್ತಾವೆ. ಇವನ್ನ ತೆಕ್ಕೊಂಡ್ಬಿಡ್ತೀನಿ ನಾ ಈಗ ಇವನ್ನ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸಬರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪೇರು ಹಣ್ಣು ಅಥವಾ ಕಾಯಿಯಿಂದ ಒಂದು ಚಾಟ್ ಮಾಡೋದನ್ನು ನೋಡ್ಕೊಳ್ರಿ. ಈಸಿಯಾಗಿ ಮಾಡಿ ತೋರಿಸ್ತೀನಂತ. ಇದನ್ನೆಲ್ಲನೂ ಹೆಚ್ಕೊಂಡ್ಬಿಡ್ತೀನಿ ನಾ. ಈಗ ಇನ್ನೂ ಒಂದು ಹಣ್ಣು ಐತಿ ನೋಡಿ ಸ್ನೇಹಿತರೆ. ನಾನು ಇದ್ರೊಳಗೆ ಹೆಚ್ಕೊಂಡ್ಬಿಟ್ಟೆ. ಹೆಂಗೆ ಸಳೆ ಬಿದ್ದದ್ದು ನೋಡ್ರಿ. ಉದ್ದುದಾಗೆ ಕೊಬ್ಬರಿ ಹೆರ್ಚಿದವ್ರ ಥರ ಈ ಪೇರು ಕಾಯಿ ಬಿಡಿಸಿತ್ತಪ್ಪ ಅಂತಂದ್ರೆ ಈ ಥರ ಬೀಳ್ತದೆ. ಬೀಜ ಹಿಂಗೆ ಸಪ್ರೇಟ್ ಆಗ್ತದೆ, ಮ್ಯಾಲ ಬರ್ತದೆ, ಕೆಳಗೆ ತಿರುಳು ಬರ್ತದೆ. ಹಿಂಗೆ ಹೆರ್ಚಿಬಿಟ್ಟು ಚಾಟ್ಸನ್ನು ಮಾಡ್ಕೋಬೋದು ನಾವು ಈಸಿಯಾಗಿ. ಬೀಜನ ಹಲ್ಲು ಗಟ್ಟಿದ್ದವ್ರು ತಿಂತಾರ್ರಿ. ಎಲ್ಲರಿಗೂ ಹಲ್ಲು ನೋವೇ. ಈಗ ಇದಕ್ಕೆ ಮತ್ತೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಾನು. ಬೀಜನ ಸಪ್ರೇಟಾಗಿ ಎತ್ತಿಡ್ತೀನಿ. ಇದಕ್ಕೊಂದಿಷ್ಟು ಚಾಟ್ ಮಸಾಲ ಹಾಕ್ಕೊಂಡ್ಬಿಡ್ತೀನಿ. ಎವರೆಸ್ಟ್ದವ್ರದ್ದು ಚಾಟ್ ಮಸಾಲ ಹಾಕ್ಕೋತೀನಿ. ಮತ್ತು ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡಿರತಕ್ಕಂಥ ಸ್ವಲ್ಪ ಖಾರ, ಇಷ್ಟು ಸಾಕು ನೋಡ್ರಿ. ಎಲ್ಲವನ್ನು ಕಲಿಸ್ಬಿಡ್ಬೇಕು. ಇದ್ರ ಜೊತೆಗೆ ಮತ್ತೇನಾದರೂ ಕೂಡಿಸಿದ್ರೆ ಅದು ಸರಿ ಇರಲ್ಲ. ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಏನು ಕೂಡಿಸಿದ್ರೂ ಸರಿ ಇರಲ್ಲ. ಇದು ಪೇರುಕಾಯಿದಷ್ಟೇ ಚಾಟ್ಸ್ ನೋಡಿರಿ. ನೀವು ಈ ರೀತಿಯಾಗಿ ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ. ಬೆಸ್ಟ್ ಇರ್ತದೆ ನೋಡಿರಿ. ಒಬ್ಬರೇ ತಿಂದು ಖಾಲಿ ಮಾಡ್ತಾರೆ ಎಲ್ಲರೂ. ಈ ರೀತಿಯಾಗಿ ಕಲಿಸ್ಕೊಂಡ್ಬಿಡ್ಬೇಕು ಎಲ್ಲನೂ ನೋಡಿರಿ. ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಡ್ಬೇಕು, ಜಾಸ್ತಿ ಬೇಡ. ಆ ಚಾಟ್ ಮಸಾಲೆ ಒಳಗೂ ಒಂದು ಸ್ವಲ್ಪ ಹುಳಿ ಇರ್ತದೆ. ಈ ಪೇರು ಹಣ್ಣು ಒಂದು ಸ್ವಲ್ಪ ಹುಳಿ ನೋಡಿರಿ. ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿರಿ. ಈ ರೀತಿಯಾಗಿ ಪೇರು ಕಾಯಿ ಏನೋ ಹೋಳ್ಕೊಂಡು ತಿನ್ಬೋದು. ಅಂದ್ರೆ ಅರ್ಧ ಹಣ್ಣು ಅರ್ಧ ಕಾಯಿ ಇರ್ತಾವೆ. ಇವು ಡಾರ್ ಅಂತಾರಲ್ರಿ, ಅರ್ಧ ಹಣ್ಣಾಗಿರ್ದು ಇರ್ತಾವೆ. ಈ ರೀತಿಯಾಗಿ ಪೀಸ್ನೂ ಮಾಡ್ಕೊಂಡು ತಿನ್ಬೋದು. ಅದರ ಬೀಜ ಸಪ್ರೇಟಾಗೆ ಮಾಡ್ಕೋಬೇಕು ಅಂತಂದರೆ ಆ ರೀತಿಯಾಗಿ ಹೆಚ್ಕೊಂಡು ಹೆರ್ಮನಿ ಒಳಗೆ ಇದು ಶುಂಠಿ ತುರಿಯೋದು ಇರ್ತದಲ್ರಿ, ಇದರಲ್ಲಿ ಹೆರ್ಚ್ಕೊಂಡ್ರೆ ಬೀಜ ಸಪ್ರೇಟ್ ಆಗಿಬಿಡ್ತಾವೆ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ, ಮಾಡಿ ನೋಡಿ. ಬೆಳಗಿನ
ಟಿಫಿನ್ಗೆ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಒಳ್ಳೆ ಚಾಟ್ಸ್ ನೋಡಿರಿ ಇದು. ಈ ರೀತಿಯಾಗಿ ನೀವು ಒಂದು ಸರ್ತಿ ಟ್ರೈ ಮಾಡಿರಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್. ನೋಡಿರಿ ಇಲ್ಲಿ ನಾನು ಈಗ ತಾನೇ ಒಂದು ಪದಾರ್ಥನ ಕರೆದೆ, ಅಂದರೆ ಕರಿಗಡುಬು ಕರೆದೆ. ನಾನು ಎಣ್ಣೆ ಹಚ್ಚಿದ್ದೇನೆ ಮಾಡಿದ್ದೆ. ನಾನು ಹಿಟ್ಟು ಹಚ್ಚಿ ಮಾಡಿದ್ರೆ ಈ ಥರ ಎಣ್ಣೆ ಹೊಲಸಾಗ್ತೈತಿ ಅಂತ ಅನ್ಕೋತಾರೆ ಹಿರಿಯರು. ಆದರೆ ನಾನು ಎಣ್ಣೆ ಹಚ್ಚೆ ಮಾಡಿದ್ನಿ. ಒಂದು ಕಡುಬು ಅದ್ರೊಳಗೆ ಒಡೆದು ಬಿಡ್ತು. ಆ ಎಣ್ಣೆನ ಹ್ಯಾಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿರಿ. ಇದು ಹಸಿ ಶುಂಠಿ ಇರ್ತದಲ್ಲ ರೀ, ಹಸಿ ಶುಂಠಿನ ಒಂದು 2 ಚಿಕ್ಕ ಪೀಸ್ಗಳನ್ನು ಮಾಡ್ಕೊಳ್ಳೋದು. ಹಿಂಗೆ ಈ ರೀತಿ ಮಾಡಿ ಈ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಅದನ್ನು ಕರಿಯಕ್ಕೆ ಬಿಟ್ಬಿಡ್ಬೇಕ್ರಿ. ಅದು ಎಣ್ಣೆ ಎಲ್ಲ ಕ್ಲೀನ್ ಆಗಿಬಿಡ್ತೈತಿ. ಮತ್ತು ಅದು ಗಸಿ ಏನಿರ್ತದಲ್ಲ ರೀ, ಅಂದರೆ ಕಪ್ಪಾಗಿದ್ದು ಅದೆಲ್ಲ ಕೆಳಗೆ ಕೂತು ಬಿಡ್ತೈತಿ. ಸ್ವಲ್ಪ ಎಣ್ಣೆ ಆರಿದ ಮೇಲೆ ನಾವು ಕ್ಲೀನಾಗಿ ಎಣ್ಣೆನ ಪುನಃ ಬಳಸ್ಕೋಬೋದು ನೋಡಿರಿ. ಅದು ಎಣ್ಣೆನೆಲ್ಲ ಸ್ವಚ್ಛ ಮಾಡಿಬಿಡ್ತದೆ ನೋಡಿರಿ. ಅದು ಕೆಂಪಾಗಬೇಕು ಶುಂಠಿ. ಈಗ ನಾ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ. ಇಲ್ಲಿ ಇದು ತಣ್ಣಗಾಗ್ಬೇಕ್ರಿ ಇದು ಎಣ್ಣೆ ನೋಡಿರಿ. ಈಗ ಎಣ್ಣೆ ಎಲ್ಲ ಕ್ಲೀನ್ ಆಗಿಬಿಡ್ತು. ಶುಂಠಿ ಪೀಸ್ಗಳು ಇಲ್ಲಿ ಮೇಲೆ ಅದಾವಿಲ್ಲೇ, ಇವನ್ನ ತೆಕ್ಕೊಂಡ್ಬಿಡ್ತೀನಿ. ಅಂದರೆ ಎಣ್ಣೆ ಕ್ಲೀನ್ ಆಗಿಬಿಡ್ತು. ನಾವೇನು ಹೆಣ್ಮಕ್ಳು ಬೇಕಂತ ಏನು ಮಾಡ್ತಿರಂಗಿಲ್ಲ. ಈಗ ಸ್ವಚ್ಛನೆ ಎಣ್ಣೆ ಬರ್ತದೆ ನೋಡಿರಿ. ನಾನು ಗಿಂಡಿಗೆ ಸೋಸ್ಕೊಂಡ್ಬಿಡ್ತೀನಿ. ಸೋಸ್ಕೊಳ್ಳಂಗಿಲ್ಲ, ಹಂಗೆ ಬಸ್ಕೊಂಡ್ಬಿಡ್ತೀನಿ ನೋಡಿರಿ. ಹಿಂಗೆ ಎಣ್ಣೆನ ಕ್ಲೀನ್ ಮಾಡ್ಕೊಂಬಿಡೋದು. ಇದು ಪುನಃ ಬಳಸ್ಲಾಕೆ ಬರ್ತದೆ ರೀ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈಗ ಕಾಸ್ಟ್ಲಿ ಐತ್ರಿ ಎಣ್ಣೆ, ಭಾಳ ತುಟ್ಟಿ ಐತ್ರಿ. ಇದನ್ನು ಚೆಲ್ಲುವಂಗಿಲ್ಲ. ಅಷ್ಟು ಎಣ್ಣೆನೂ ಹಿಂಗೆ ಬಸ್ಕೊಂಡ್ಬಿಟ್ರೆ ಕೆಳಗೆ ಕಸಿ ಅಂತ ಅದು ಕೂತು ಬಿಡ್ತೈತಿ ರೀ. ಅದು ಕಪ್ಪಾಗಿದ್ದು ಅದನ್ನೇನು ಚೆಲ್ಲಿಬಿಡೋದು. ಅದನ್ನು ನೋಡಿರಿ, ಒಂದು ಸ್ವಲ್ಪನೂ ಬರಲಿಲ್ಲ ಎಣ್ಣೆ. ಮತ್ತು ಕ್ಲೀನಾಗಿ ಎಣ್ಣೆ ಬಂತು ನೋಡಿರಿ ನಮ್ಗೆ. ನೋಡಿರಿ, ಇದನ್ನು ಚೆಲ್ಲಿಬಿಡ್ತೀನಿ ನೋಡಿರಿ. ಕ್ಲೀನಾಗಿ ಎಣ್ಣೆ ಬಂತು. ಇದನ್ನೇನದ ಮತ್ತೇನಾದರೂ ಸಾಂಬಾರಿಗೆ, ಪಲ್ಯಕ್ಕೆ, ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು ನೋಡಿರಿ. ಒಂದು ಸ್ವಲ್ಪ ಹೊಲಸಿಲ್ಲ ನೋಡಿರಿ. ನಾನು ಬಳಸೋ ಎಣ್ಣೆ ಜೈಮಿನಿ ಎಣ್ಣೆ ನೋಡಿರಿ. ಇದು ಪ್ಯೂವರ್ ಇರ್ತದೆ ರೀ. ಸನ್ಫ್ಲವರ್ ಆಯಿಲು, ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ ತಂದು ಯೂಸ್ ಮಾಡ್ತೀವಿ ನಾವು ನೋಡಿರಿ. ಇದೊಂದು ಟಿಪ್ಸ್ ಅಂತ ಹೇಳ್ಬೋದು. ಈಗಲೇ ಕಡುಬುಗಳನ್ನು ಕರೆದಿದ್ದೆ ನಾನು. ಕಡುಬು ಒಂದು ಸ್ವಲ್ಪ ಪುರಿನ, ಅದಕ್ಕೆ ಅದು ಎಣ್ಣೆ ಹೊಲಸಾಗಿತ್ತು. ಇದು ಆದಾಗ್ಲೇ ಮಾಡಬೇಕಲ್ರಿ, ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೆ ಇದೊಂದು ವಿಡಿಯೋ ಮಾಡಿದೆ ನಾನು ನೋಡಿರಿ. ನೀವು ಈ ಥರ ಮಾಡ್ಕೊಳ್ರಿ. ಎಣ್ಣೆ ಭಾಳ ಕಾಸ್ಟ್ಲಿ ಐತ್ರಿ. 150, 150ರಿಂದ 200 ತನೂ ಐತ್ರಿ ರೇಟ್. ಅದಕ್ಕೆ ಯಾರೂ ಕೆಡಿಸ್ಬೇಡ್ರಿ ಎಣ್ಣೆನ. ಉಣ್ಣು ಪದಾರ್ಥನ ಕೆಡಿಸ್ಬಾರ್ದಲ್ರಿ. ಒಂಚೂರು ಶುಂಠಿ ಹಾಕಿ ಕುದಿಯೋ ಎಣ್ಣೆ ಲಾಸ್ಟಿಗೆ ಮಾಡುವಾಗ ಕುದಿಯೋ ಎಣ್ಣೆ ಒಳಗೆ ಒಂಚೂರು ಶುಂಠಿ ಹಾಕಿಬಿಟ್ರೆ ಅದು ತಿಳಿ ಆಗಿಬಿಡ್ತದೆ. ಕೆಳಗೆ ಈ ಥರ ಗಸಿ ಬರ್ತದೆ. ಇದನ್ನು ಚೆಲ್ಕೊಂಡ್ಬಿಡೋದು ನೋಡಿರಿ. ಕಡಾಯಿ ಆಗಲಿ ಬುಟ್ಟಿ ಆಗಲಿ ಈಗ ಕ್ಲೀನ್ ಮಾಡ್ಕೊಂಬಿಡೋದು. ಕ್ಲೀನಾಗಿ ಎಣ್ಣೆ ಬಂತು ನಮಗೀಗ. ಏನೂ ಕಸರೆ ಗಲೀಜಿಲ್ಲ ನೋಡಿರಿ ಅದ್ರೊಳಗೆ ನೋಡಿರಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.